ಕಮರ್ಷಿಯಲ್ ಪರ್ಪಸ್ಗೆ ಎಷ್ಟು ಯೂಸ್ ಮಾಡಿದ್ದೀರಿ, ಇಂಡಸ್ಟ್ರೀಸ್ನ ಎಷ್ಟು ತಗೊಂಬಂದಿದ್ದೀರಿ, ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ. DCM ಹೇಳ್ತಾ ಇರ್ತಕ್ಕಂಥದ್ದೇನು, ಓಹೋ ವಿಷನ್ ಅಂತೆ, ಅವ್ರ ವಿಷನ್ನು ಹಿಂಗೆ ಬಂದುಬಿಟ್ರೆ ಅಲ್ಲೆಲ್ಲ ಉದ್ಯೋಗ ಬಂದ್ಬಿಡುತ್ತಂತೆ. ರೀ ನಾನೊಂದು ಮಾತು ಕೇಳ್ತೀನಿ ರೀ, ಒಂದು ಪ್ರಾದೇಶಿಕ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಒಂದು ಕೆಲಸ ಮಾಡಿರಿ, ಸರ್ಕಾರ ನಿಮ್ಮದೇ ಅಲ್ವಾ ಇರೋದು, 50% ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕಡ್ಡಾಯವಾಗಿ ಕೊಡಲೇಬೇಕು ಅಂತಕ್ಕಂಥ ಒಂದು ಕಾನೂನು ತೊಗೊಂಬನ್ರಿ ಸರ್ಕಾರದ ಕಡೆಯಿಂದ. ಈಗಿರ್ತಕ್ಕಂಥ ಹಲವಾರು ಕಂಪ್ನಿಗಳಿದೆ, ಖಾಸಗಿ ಕಂಪ್ನಿಗಳು, ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಎಲ್ಲ ಸುತ್ತಮುತ್ತ ಇರೋವಂಥ ನಮ್ಮ ರಾಮನಗರ ಜಿಲ್ಲೆ ಹುಡುಗರುಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ದಿನ ಬೆಳಗ್ಗೆ ಇದ್ರೆ ಏನು ಹೇಳ್ತಾರೆ ಗೊತ್ತಾ? ಬಂದು ಅಣ್ಣ 1 ವರ್ಷಕ್ಕೆ ಲೀಸ್ ಬೇಸಿಸಿಗೆ ತಗೊಂಡಿದ್ರು, ಟೆಂಪ್ರವರಿ ಬೇಸಿಸು, ಈಗ ಕಿತ್ತಾಕ್ತೀನಿ ಅಂತಾರೆ, ಎದುರಿಸ್ತಾರೆ. ನಾವೇನು ತಪ್ಪು ಮಾಡಿಲ್ಲ, ದಯವಿಟ್ಟು ಪರ್ಮನೆಂಟ್ ಮಾಡಿಸ್ಕೊಡಿ ಅಂತ ಬರ್ತಾರಲ್ಲ. ಇಷ್ಟೆಲ್ಲ ಮಾತಾಡೋ DCM ಪರ್ಮನೆಂಟ್ ಮಾಡಿಸ್ಕೊಡಕ್ಕೆ ಕೇಳ್ರಿ. 50% ಸ್ಥಳೀಯರಿಗೆ ಉದ್ಯೋಗ ಕೊಡಲೇಬೇಕು ಅಂತಕ್ಕಂಥ ಕಡ್ಡಾಯ ಒಂದು ಕಾನೂನು ತಗೊಬರಕ್ಕೆ ಕೇಳ್ರಿ. ಸರ್ಕಾರ 136 ಅಲ್ರಿ, ನಮ್ಮ ಥರ ಸಮ್ಮಿಶ್ರ ಸರ್ಕಾರದ ಒತ್ತಡಗಳಿತ್ತ ಪಾಪ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ. ಏನು ಮಾತಾಡ್ತಾರೆ? ಸೌಜನ್ಯತೆ ಇದೆಯಾ ಅವ್ರಿಗೆ? ರೈತರ ಜೊತೆ ಕೂತ್ಕೊಂಡು ಒಂದು ಸಭೆ ಮಾಡಿದಾರಾ? ಯಾವ ಸಭೆ ಅದು? ಮೊನ್ನೆ ಮಾಡಿದ ಸಭೆ. ಅಣ್ಣ ಒಂದು ಕೆಲಸ ಮಾಡೋಣ, ಉಪಮುಖ್ಯಮಂತ್ರಿಗಳಿಗೆ ಏನಾದರೂ ಸಮಯ ಇದ್ದರೆ, ಉಪಮುಖ್ಯಮಂತ್ರಿಗಳಿಗೆ ಏನಾದರೂ ನಿಜವಾದಂಥ ಕಾಳಜಿ ನಮ್ಮ ರೈತರ ಪರವಾಗಿದ್ದರೆ ದಯವಿಟ್ಟು ಹಳ್ಳಿಗಳಿಗೆ ಒಂದು ಸಲ ಬರಲಿ. ನಿಖಿಲ್ ಕುಮಾರಸ್ವಾಮಿ ಟೈಮ್ ಕೊಡ್ತಾನೆ, ಕಾಮನ್ ಮ್ಯಾನ್ ಆಗಿ. ನನಗೆ ಆ ಹುದ್ದೆ ಬೇಕಾಗಿಲ್ಲ. ಕಾಮನ್ ಮ್ಯಾನ್ ಆಗಿ, ಒಬ್ಬ ಕನ್ನಡಿಗನಾಗಿ, ಆ ಜಿಲ್ಲೆಯ ಒಬ್ಬ ಮಗನಾಗಿ ಹುಟ್ಟಿಲ್ಲ ನಾನಲ್ಲಿ, ಆದರೆ ಭಾವನೆಗಳಿದೆ ರಾಮನಗರ ಜಿಲ್ಲೆ ಜನತೆ ಜೊತೆ. ನಾ ಬರ್ತೀನಿ. ಟೈಮ್ ಫಿಕ್ಸ್ ಮಾಡ್ತಾರಾ DCM ಅವರು? ಬರ್ತಾರಾ? ಸೌಹಾರ್ದಯುತವಾಗಿ ರೈತರನ್ನೆಲ್ಲ ಹಳ್ಳಿಗಳಿಗೆ ಹೋಗೋಣ, ಭೇಟಿ ಮಾಡೋಣ, ಕೇಳೋಣ, ಅವ್ರ ಕನ್ಸೆಂಟ್ ಅಕ್ವಿಸಿಷನ್ ತೊಗೊಳ್ಳೋಣ. ಬರ್ತಾರಾ? ನಾನು ರೆಡಿ ಇದ್ದೀನಿ. ಇನ್ನೇನು ಮಾತಾಡ್ತೀನಿ ಸರ್? ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್. ಕುಮಾರಸ್ವಾಮಿ ಅವ್ರಿಗೆ ಚಾಲೆಂಜ್ ಮಾಡೋದಿರಲಿ, ರೈತರಿಗೆ ಉತ್ತರ ಕೊಡಬೇಕು. ಸಮಸ್ಯೆ ಉದ್ಭವ ಆಗಿರೋದಿರಲಿ. ಕುಮಾರಸ್ವಾಮಿ ಅವ್ರು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ? ರೈತರ ಪರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದೇನು, ನಡೀರಿ ರೈತರ ಸಂಕಷ್ಟ ಕೇಳೋಣ, ಆಲ್ಸೋಣ. ಏನು ಪ್ರಪಂಚ ಮುಳುಗೋಗಲ್ಲ. DCM ಕುರ್ಚಿ ಇನ್ನೂ 2 ವರ್ಷ ಇರ್ತದೆ.